ಸ್ವಲ್ಪ ಎಡವಟ್ಟು ಆದರೆ ಅದಕ್ಕಂದ್ರೆ ದುರ್ಭರ ಇದೆ. ಆ ಚಂಡಿ ತುಂಬಾ ತುಂಬಾ ಏತಿ ಅಂದ್ರೆ ಬ್ರೇಕ್. ಇವನು ಏನಂತಾರ ಅದಕ್ಕೆಲ್ಲ ಆಪೋಸಿಟ್. ಏಗಿ 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 ಸಾಕಾಗಿತ್ತು. ಅದಕ್ಕೋಸ್ಕರ ಏಗದಂಗೆಲ್ಲ ಐತಿ ಅಂತ ನಾವು ಪರಿಪಕ್ವವಾಗಿರ್ತಕ್ಕಂಥ ಜೀವನ ಆಗುತ್ತೆ. ಏಗೋದೇ ಯೋಗ, ಏಗೋದೇ ಯೋಗ. ನಾವು ಅಂತೀವಲ್ಲ, ಕೋಪ ಬಂದ್ರೆ ಗಂಡನ ಹತ್ರ ನಿನ್ನ ಹತ್ರ ಏಗೋದಿಲ್ಲ ಅಲ್ಲ, ಈ ಏಗೋದಿದೆ ಅದೇ ನಾನು ಸಾಧನೆ. ಭಗವಂತನಿಗೆ ಸಾಧನೆ ಏನಪ್ಪಾ ಅಂದ್ರೆ ನಿನ್ನ ಹತ್ರ ಏಗೋದೆ. ಅವನಿಗೆ ತಿಳ್ಕೊಂಡ್ಬಿಟ್ಟೆ, ಅವನು ಪ್ರಿನ್ಸಿಪಲ್ ತಿಳ್ಕೊಂಡ. ನಾನು ಹೇಳಿದ್ದಕ್ಕೆ ಅಪೋಸಿಟ್ ಹೇಳ್ತಾರಲ್ವ, ಅದಕ್ಕೆ ನಾನು ಆಪೋಸಿಟ್ ಆಗಿ ಹೇಳ್ತೀನಿ, ಅವನು ಪಾಸಿಟಿವ್ ಆಗ್ತಾರೆ. ಇದು ವೇದಾಂತದ ಗುಟ್ಟು. ಯಾವಾಗಾದ್ರೆ ನೆಗೆಟಿವಿಟಿ ಎಲ್ಲಾದ್ರ ಇರುತ್ತೋ ಅದಕ್ಕೆ ನೆಗೆಟಿವಿಟಿ ನೀನು ಪ್ರಾರಂಭ ಮಾಡು. ಅದಕ್ಕೆ ನೆಗೆಟಿವಿಟಿ ಏನಾಗುತ್ತೆ ಅಂದ್ರೆ ನಿನಗೆ ಪಾಸಿಟಿವಿಟಿ ಆಗುತ್ತೆ, ನೀನು ಸುಖವಾಗಿರ್ತೀಯ. ಇಡ್ಲಿ ಬೇಕಾಗಿತ್ತು ನನಗೆ, ಅವಾಗ ನಾನು ಹೇಳ್ತೀನಿ ಚಂಡಿಗೆ, ಇಡ್ಲಿ ಮಾಡ್ಲೇಬೇಡ ಇವತ್ತು, ಇಡ್ಲಿನೇ ಮಾಡ್ತೀನಿ ಅಂದ್ರೆ ಏಕೆಂದ್ರೆ ಪ್ರೀತಿ ಅವಳು ಅಪೋಸಿಟ್. ಇವತ್ತು ನನ್ನ ಮಕ್ಕನ ವೈದಿಕ ಮಾಡಬಾರ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ. ವೈದಿಕ ಅವತ್ತು ಮಾಡಬೇಕು ಪಾಪ ಕೌಂಡಿನ್ಯ, ನಾನು ವೈದಿಕ ಮಾಡಲ್ಲ. ಅದು ಹೆಂಗ್ ಮಾಡಲ್ಲ ನೋಡ್ತೀನಿ, ಮಾಡಲೇಬೇಕು ನೀನು. ಆ ವೈದಿಕದಲ್ಲಿ ನೀನು ಒಳ್ಳೆ ಮಾಡಬೇಡ, ಪಾಯಸ. ಆದಿತ್ಯ ರೂಪ ಅಂತಂದು ನಮ್ಮ ಪಿತೃ ದೇವತೆಗಳನ್ನು ಸಂಸ್ಮರಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಪಿಂಡ ಪ್ರದಾನವನ್ನು ಮಾಡಿ, ಆ ಪಿಂಡಗಳನ್ನೆಲ್ಲ ಆದ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಗಂಗೆಯಲ್ಲಿ ಹಾಕಬೇಕು, ಅಥವಾ ಗೋವಿಗೆ ಕೊಡಬೇಕು, ಅಥವಾ ಭೂಮಿಯಲ್ಲಿ ಬಚ್ಚಿಡಬೇಕು. ಅದು ಪದ್ಧತಿ. ಮತ್ತೊಂದು ಬಿಟ್ಟಿದ್ದೆ ಯಾರು ಕೌಂಡಿನ್ಯ ಚಂಡಿ, ಇದನ್ನ ಗೋ ಕೊಡು, ಗಂಗೆ ಕೊಡು. ಗಂಗೆಗೂ ಕೊಡಲ್ಲ, ಗೋಗೂ ಕೊಡಲ್ಲ, ತಿಪ್ಪೆಗೆ ಬಿಸಾಕ್ತೀನಿ. ತಿಪ್ಪೆಗೆ ಬಿಸಾಕ್ತೀನಿ ಅಂದ್ರೆ ಇವನು ಏನ್ ಮಾಡ್ಬೇಕು ಅಂದ್ರೆ, ಏಕೆ ಅಂದ್ರೆ ಪ್ರೀತಿ ಅಂತಕ್ಕಂಥ ಭಾವನೆ ಇದ್ರೆ ಜೀವನ ದುರ್ಭರವಾಗುತ್ತೆ. ಗೃಹಸ್ಥಾಶ್ರಮ ಧರ್ಮವು ಎಷ್ಟು ಆದರ್ಶಮಯವಾಗಿರೋದು ಅಂದ್ರೆ, ಆ ಗೃಹಸ್ಥಾಶ್ರಮ ಅನ್ನೋ ಒಂದು ರಥಕ್ಕೆ 2 ಚಕ್ರಗಳು. ಆ 2 ಚಕ್ರಗಳು ಯಾರೋ ಅಲ್ಲ, ಸತಿ ಪತಿ, ಸತಿ ಪತಿ. ಆ 2 ಚಕ್ರಗಳು ಒಂದೇ ರೀತಿಯಾಗಿ ಅದು ಪ್ರಯಾಣ ಮಾಡಿದ್ರೆ ಸುಖವಾಗಿರ್ತಕ್ಕಂಥ ಪ್ರಯಾಣ ಆಗುತ್ತೆ, ಇಲ್ಲದಾಗಿದ್ರೆ ದುರ್ಭರವಾಗಿರ್ತಕ್ಕಂಥ ಪ್ರಯಾಣವಾಗುತ್ತೆ. ಅಷ್ಟೇ ಅಲ್ಲ, ಈ ಗೃಹಸ್ಥಾಶ್ರಮ ಧರ್ಮದಲ್ಲಿ ನಮಗೆ ನಿತ್ಯವೂ ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಈ ಆಧ್ಯಾತ್ಮಿಕತೆ ಇರೋದ್ರಿಂದ ನಮ್ಗೆ ಏನು ಪ್ರಯೋಜನ ಅದರಿಂದ. ಆಧ್ಯಾತ್ಮಿಕತೆ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಆ ಆಧ್ಯಾತ್ಮಿಕತೆಯನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ನಾವು ಯೋಗಿಗಳ ಆಗಬಹುದಾ? ನಾವು ಜ್ಞಾನಿಗಳ ಆಗೋದಕ್ಕೆ ಸಾಧ್ಯವಿದೆಯಾ? ನಾವು ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯವಿದೆಯಾ? ನಮಗೆ ಎಷ್ಟು ಸಾಂಸಾರಿಕ ಲಂಪಟ ಇದೆ ಗೊತ್ತಾ? ಬೆಳಗ್ಗೆ ಎದ್ದು ತಕ್ಷಣ ಅಲ್ಲಿಂದ ಶುರುವಾಗುತ್ತೆ ಸಾಂಸಾರಿಕವಾಗಿರ್ತಕ್ಕಂಥ ಕಷ್ಟ. ಮಲಗೋ ತನಕ ಒಂದಲ್ಲ ಇನ್ನೊಂದು ಸಮಸ್ಯೆಗಳ ಮೇಲೆ ಸಮಸ್ಯೆ, ಕ್ಲಿಷ್ಟವಾಗಿರುವ ಸಮಸ್ಯೆ.